ಸ್ನೇಹಿತರೆ, ಇತ್ತೀಚಿನ ದಿನಗಳಲ್ಲಿ ಭಾರತ ರಕ್ಷಣಾ ಕ್ಷೇತ್ರಕ್ಕೆ ಸಂಬಂಧಿಸಿದ ಒಂದು ದೊಡ್ಡ ಮಹತ್ವದ ಬೆಳವಣಿಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಈಗ ಚರ್ಚೆಯಾಗ್ತಾನೆ ಇದೆ. ಅದೇನೆಂದರೆ ಭಾರತದ ಅತ್ಯಾಧುನಿಕ ಬ್ರಹ್ಮೋಸ್ ಸೂಪರ್ ಸೋನಿಕ್ ಕ್ರಾಸ್ ಕ್ಷಿಪಣಿಯನ್ನು ಖರೀದಿಸುವ ಬಗ್ಗೆ ಇಂಡೋನೇಷ್ಯಾ ಆಸಕ್ತಿ ತೋರಿದೆ ಎಂಬ ವರದಿಗಳು ಪ್ರಕಟವಾಗಿದೆ. ಈ ಬೆಳವಣಿಗೆ ಯಾಕೆ ಇಷ್ಟು ಮಹತ್ವವಾಗಿದೆ, ಇದರಿಂದ ಭಾರತಕ್ಕೆ ಏನೇನು ಲಾಭ, ಇಂಡೋನೇಷ್ಯಾಕ್ಕೆ ಏನೇನು ಪ್ರಯೋಜನ ಮತ್ತು ಈ ಬೆಳವಣಿಗೆ ಇಂಡೋನೇಷ್ಯಾ ಪೆಸಿಫಿಕ್ ಪ್ರದೇಶದ ಭದ್ರತಾ ಪರಿಸ್ಥಿತಿಯ ಮೇಲೆ ಹೇಗೆ ಪರಿಣಾಮ ಬೀರುವ ಸಾಧ್ಯತೆ ಇದೆ, ಎಲ್ಲ ವಿಷಯಗಳನ್ನು ಈ ವಿಡಿಯೋದಲ್ಲಿ ಮಾತಾಡ್ಕೊಳ್ಳೋಣ. ಮೊದಲು ಬ್ರಹ್ಮೋಸ್ ಕ್ಷಿಪಣಿ ಬಗ್ಗೆ ತಿಳಿದುಕೊಳ್ಬೇಕು ನಾವು. ಬ್ರಹ್ಮೋಸ್ ವಿಶ್ವದ ಅತ್ಯಂತ ವೇಗವಾದ ಕಾರ್ಯಾಚರಣೆಯಲ್ಲಿರುವ ಸೂಪರ್ ಸೋನಿಕ್ ಕ್ರೂಸ್ ಕ್ಷಿಪಣಿಯಲ್ಲಿ ಒಂದಾಗಿದೆ. ನಮ್ಮ ಬ್ರಹ್ಮೋಸ್ ಇದು ಧ್ವನಿಯ ವೇಗಕ್ಕಿಂತ ಹಲವು ಪಟ್ಟು ವೇಗದಲ್ಲಿ ಸಂಚರಿಸಬಲ್ಲದು. ಭೂಮಿ, ಸಮುದ್ರ ಮತ್ತು ಕೆಲವು ವೈಮಾನಿಕ ವೇದಿಕೆಗಳಿಂದಲೂ ಇದನ್ನು ಉಡಾಯಿಸಬಹುದು. ನಿಖರ ಗುರಿಯನ್ನು ಹೊಡೆಯುವ ಸಾಮರ್ಥ್ಯ ಮತ್ತು ಹೆಚ್ಚಿನ ವೇಗದಿಂದ ಇದನ್ನು ಭಾರತದ ಪ್ರಮುಖ ರಕ್ಷಣಾ ವ್ಯವಸ್ಥೆಯಲ್ಲಿ ಒಂದಾಗಿ ಪರಿಗಣಿಸಬಹುದು. ನಮ್ಮ ರಕ್ಷಣಾ ವ್ಯವಸ್ಥೆಯಲ್ಲಿ ಪರಿಗಣಿಸುವುದಂದರೆ ಈ ಬ್ರಹ್ಮೋಸ್. ಇದೀಗ ಇಂಡೋನೇಷ್ಯಾಕ್ಕೆ ವಿಷಯಕ್ಕೆ ಬರೋಣ. ಇಂಡೋನೇಷ್ಯಾ ವಿಶ್ವದ ಅತಿದೊಡ್ಡ ದ್ವೀಪ ರಾಷ್ಟ್ರಗಳಲ್ಲಿ ಒಂದಾಗಿದೆ. ಸಾವಿರಾರು ದ್ವೀಪಗಳನ್ನು ಹೊಂದಿರುವ ಈ ದೇಶ ಸಮುದ್ರದ ಭದ್ರತೆ ಅತ್ಯಂತ ಪ್ರಮುಖವಾಗಿದೆ. ಅದರಿಂದ ತನ್ನ ನೌಕಾಪಡೆ ಮತ್ತು ಕರಾವಳಿಯ ರಕ್ಷಣೆಯನ್ನು ಮತ್ತಷ್ಟು ಬಲಪಡಿಸಲು ಆಧುನಿಕ ಕ್ಷಿಪಣಿ ವ್ಯವಸ್ಥೆಯನ್ನು ಗಮನ ಹರಿಸುತ್ತಿದೆ. ವರದಿಗಳ ಪ್ರಕಾರ ಭಾರತ ಮತ್ತು ಇಂಡೋನೇಷ್ಯಾ ನಡುವೆ ಬ್ರಹ್ಮೋಸ್ ಕ್ಷಿಪಣಿ ಖರೀದಿ ಕುರಿತು ಹಲವು ಹಂತದ ಮಾತುಕತೆಗಳು ನಡೆದಿದೆ ಆದರೆ ಈ ಒಪ್ಪಂದದ ಎಲ್ಲ ವಿವರಗಳು ಅಥವಾ ಅಂತಿಮ ನಿರ್ಧಾರದ ಬಗ್ಗೆ ಅಧಿಕೃತವಾಗಿ ಘೋಷಣೆ ಬರೆಯುವವರೆಗೂ ಯಾವುದೇ ಮಾಹಿತಿಯನ್ನು ಅಂತಿಮ ಎಂದು ನಾವು ಪರಿಗಣಿಸಬಾರದು. ಇವಾಗ ಇಂಡೋನೇಷ್ಯಾದಲ್ಲಿ ಅವರು ರೆಡಿಯಾಗಿದ್ದರೆ ನಮ್ಮ ಭಾರತ ಸಮೇತ ಸೆಲ್ ಮಾಡೋಕ್ಕೆ ರೆಡಿಯಾಗಿದ್ದಾರೆ. ಈ ಒಪ್ಪಂದದ ನಡುವೆ ಭಾರತಕ್ಕೆ ಏನೇನು ಲಾಭ ಅಂತ ನಾವು ಫಸ್ಟು ನೋಡ್ಕೊಬೇಕು. ಮೊದಲನೇದಾಗಿ ಭಾರತದ ರಕ್ಷಣಾ ಉತ್ಪಾದನೆ ಸಾಮರ್ಥ್ಯಕ್ಕೆ ಜಾಗತಿಕ ಮಟ್ಟದಲ್ಲಿ ಇನ್ನಷ್ಟು ಮಾನ್ಯತೆ ಸಿಗ್ಬೋದು. ನಮ್ಮ ಬ್ರಹ್ಮೋಸ್ ಒಂದು ದೇಶದಿಂದ ಮತ್ತೊಂದು ದೇಶಕ್ಕೆ ಏನಾದರೂ ಇವಾಗ ಸೇಲ್ ಆಗೈತೆ ಅಂದರೆ ಮತ್ತು ನಮ್ಮ ಜಾಗತಿಕ ಮಟ್ಟದಲ್ಲಿ ನಮ್ಮ ಮಾನ್ಯತೆ ಜಾಸ್ತಿ ಆಗ್ತೈತಿ, ನಮ್ಮ ಪವರು ಜಾಸ್ತಿ ಆಗ್ತೈತಿ ಆ ರೀತಿ. ಮತ್ತು ಎರಡನೇದಾಗಿ ಭಾರತ ತನ್ನ ರಕ್ಷಣಾ ರಫ್ತು ಗುರಿಯನ್ನು ಹೆಚ್ಚಿಸುವ ಪ್ರಯತ್ನದಲ್ಲಿ ಮತ್ತೊಂದು ಪ್ರಮುಖ ಹೆಜ್ಜೆ ಸಮೇತ ಇಡಬಹುದು. ನಮ್ಮ ದೇಶದಿಂದ ನಮ್ಮ ರಫ್ತುವನ್ನು ಬೇರೆ ದೇಶಗಳಿಗೆ ಸೆಂಡ್ ಮಾಡೋದರಲ್ಲಿ ಒಂದು ಹೆಜ್ಜೆ ಮುಂದೆ ಇಡಬಹುದು ಅಂತಲೇ ಹೇಳ್ಬೋದು. ಇನ್ನು ಮೂರನೇದಾಗಿ ಇಂಡೋ ಪೆಸಿಫಿಕ್ ಪ್ರದೇಶದಲ್ಲಿ ಭಾರತ ರಕ್ಷಣಾ ಸಹಕಾರ ಮತ್ತಷ್ಟು ಅವರು ವಿಸ್ತರಿಸ್ಕೊಬಹುದು. ಇಷ್ಟು ಪ್ರಯೋಜನಗಳು ಸಮೇತ ಇದೆ. ನಮ್ಮ ರಕ್ಷಣಾ ಉತ್ಪಾದನೆ ಸಾಮರ್ಥ್ಯ ಜಾಗತಿಕ ಮಟ್ಟದಲ್ಲಿ ಫಸ್ಟು ಬೆಳಿಬೇಕು. ನಮ್ಮ ಬ್ರಹ್ಮೋಸ್ ಬಗ್ಗೆ ಎಲ್ಲರಿಗೂ ಗೊತ್ತಾಗಬೇಕು, ಅದರ ಪವರ್ ಏನು ಅಂತ ಎಲ್ಲರಿಗೂ ಗೊತ್ತಾಗಬೇಕು. ಇನ್ನು ಮೂರನೇದಾಗಿ ಸ್ನೇಹಿತರೆ, ಇಷ್ಟೆಲ್ಲ ಆದಮೇಲೆ ಇಂಡೋನೇಷ್ಯಾಕ್ಕೆ ಏನೇನು ಲಾಭ? ಆಧುನಿಕ ಕ್ಷಿಪಣಿ ವ್ಯವಸ್ಥೆಯಿಂದ ಸಮುದ್ರ ಗಡಿಗಳ ಭದ್ರತಾ ಬಲವಾಗಬಹುದು. ಅವ್ರ ಮೇನಾಗಿ ಅವ್ರ ಸಮುದ್ರ ದ್ವೀಪಗಳು ಜಾಸ್ತಿ, ಅದರಿಂದ ಅವ್ರ ಭದ್ರತಾ ಬಲವಾಗಬಹುದು. ತನ್ನ ರಕ್ಷಣಾ ಸಾಮರ್ಥ್ಯವನ್ನು ಹೆಚ್ಚಿಸಿಕೊಳ್ಳಲು ಇದು ಸಹಾಯ ಸಮೇತ ಮಾಡಬಹುದು. ನಮ್ಮ ಬ್ರಹ್ಮೋಸ್ ಯಾವ ರೀತಿ ಅಂತ ಎಲ್ಲರಿಗೂ ಗೊತ್ತಿರೋದೆ, ಅವು ಯಾವ ರೀತಿ ರಕ್ಷಣಾ ಮಾಡ್ತವೆ, ಎಷ್ಟು ದೂರ ಹೊಡಿತವೆ ಎಲ್ಲರಿಗೂ ಗೊತ್ತಿರೋದೆ. ಅದರಿಂದ ಅವ್ರ ರಕ್ಷಣಾ ಸಾಮರ್ಥ್ಯ ಹೆಚ್ಚಿಸ್ಕೊಳ್ಬೋದು ಅವರು ಇಂಡೋನೇಷ್ಯಾದು. ಅಲ್ಲದೆ ಪ್ರಾದೇಶಿಕ ಭದ್ರತಾ ಸವಾಲುಗಳನ್ನು ಎದುರಿಸುವ ಹೆಚ್ಚಿನ ಸಿದ್ಧತೆ ಸಮೇತ ಅವರು ಪಡೆಯಬಹುದು. ಇದೀಗ ಎಲ್ಲರೂ ಕೇಳುತ್ತಿರುವ ಪ್ರಶ್ನೆ, ಇದರಿಂದ ಚೀನಾಗೆ ಯಾಕೆ ಸವಾಲು? ಅದು ಮೇನ್ ಪಾಯಿಂಟ್. ಈ ಪ್ರಶ್ನೆಗೆ ನೇರ ಉತ್ತರ ನೀಡುವುದು ಒಂಥರ ಇದಲ್ಲ, ಯಾಕಂದರೆ ಭಾರತ ಅಥವಾ ಇಂಡೋನೇಷ್ಯಾ ಈ ಒಪ್ಪಂದವನ್ನು ಯಾವುದೇ ನಿರ್ದಿಷ್ಟ ದೇಶದ ವಿರುದ್ಧ ಅಧಿಕೃತವಾಗಿ ಅವರು ಹೇಳಿಲ್ಲ. ಆದರೆ ಕೆಲವು ಅಂತಾರಾಷ್ಟ್ರೀಯ ವಿಶ್ಲೇಷಕರು ಇಂಡೋ ಪೆಸಿಫಿಕ್ ಪ್ರದೇಶದಲ್ಲಿ ಹಲವು ದೇಶಗಳು ತಮ್ಮ ರಕ್ಷಣಾ ಸಾಮರ್ಥ್ಯವನ್ನು ಹೆಚ್ಚಿಸಿಕೊಳ್ಳುತ್ತಿರುವ ಹಿನ್ನೆಲೆಯಲ್ಲಿ ಈ ಬೆಳವಣಿಗೆ ಪ್ರಾದೇಶಿಕವಾಗಿ ಭದ್ರತಾ ಸಮೀಕರಣಗಳಲ್ಲಿ ಗಮನಾರ್ಹ ಬೆಳವಣಿಗೆಯಾಗಿ ಕಾಣಬಹುದೆಂದು ಅಭಿಪ್ರಾಯಪಟ್ಟಿದ್ದಾರೆ. ಆದ್ದರಿಂದ ಇದನ್ನು ಚೀನಾದ ವಿರುದ್ಧದ ಕ್ರಮ ಎಂದು ಖಚಿತವಾಗಿ ಹೇಳುವುದಕ್ಕಿಂತ ಇಂಡೋ ಪೆಸಿಫಿಕ್ ಪ್ರದೇಶದಲ್ಲಿ ರಕ್ಷಣಾ ಸಹಕಾರ ಹೆಚ್ಚುತ್ತಿರುವುದು ಬೆಳವಣಿಗೆ ಎಂದು ನೋಡುವುದು ಹೆಚ್ಚು ಸಮತೋಲನ ದೃಷ್ಟಿ ಸಮೇತ ಆಗಿದೆ. ಸ್ನೇಹಿತರೆ, ಒಟ್ಟಾರೆ ನೋಡಿದರೆ ಭಾರತ ಇಂಡೋನೇಷ್ಯಾ ನಡುವೆ ಬ್ರಹ್ಮೋಸ್ ಕುರಿತು ನಡೆಯುತ್ತಿರುವ ಮಾತುಕತೆ ಯಶಸ್ವಿಯಾದರೆ ಅದು ಎರಡು ದೇಶಗಳ ರಕ್ಷಣಾ ಸಹಕಾರಕ್ಕೆ ಹೊಸ ಬಲ ನೀಡಬಹುದು. ಜೊತೆಗೆ ನಮ್ಮ ಎರಡು ದೇಶಗಳ ಬಾಂಧವ್ಯ ಇನ್ನಷ್ಟು ಹೆಚ್ಚುತ್ತದೆ. ಜೊತೆಗೆ ಭಾರತ ರಕ್ಷಣಾ ರಫ್ತು ಕ್ಷೇತ್ರಕ್ಕೂ ಇದು ಮಹತ್ವದ ಸಾಧನೆಯಾಗುವ ಸಾಧ್ಯತೆ ಸಮೇತ ಇದೆ. ಮತ್ತು ಅಂತಾರಾಷ್ಟ್ರೀಯ ಜಾಗತಿಕ ಮಟ್ಟದಲ್ಲಿ ನಮ್ಮ ಬ್ರಹ್ಮೋಸ್ ರಫ್ತು ಬಗ್ಗೆ ಗೊತ್ತಾಗುತ್ತೆ. ಆದರೆ ಅಂತಿಮ ಒಪ್ಪಂದ ಮತ್ತು ಅದರ ವಿವರಗಳು ಇನ್ನೂ ಅಧಿಕೃತವಾಗಿಲ್ಲ. ಇನ್ನು ಮುಂದೆ ಮಾತುಕತೆ ಎಲ್ಲ ಆಗಿದೆ, ಮುಕ್ಕಾಲು ಭಾಗ 90% ಆಗಿದೆ ಅಂತಲೇ ಹೇಳ್ಬೋದು ಆ ಡೀಲು. ಮತ್ತು ಇನ್ನು ಯಾವಾಗ ಸೈನ್ ಆಗ್ತಾರೆ, ಯಾವಾಗ ಇದಾಗ್ತಿತ್ತೋ ಅದು ಗೊತ್ತಿಲ್ಲ. ಅದು ಮುಂದಿನ ಒಂದಷ್ಟು ದಿನ ಕಾದು ನೋಡಬೇಕು. ಒಟ್ಟಾರೆ ಎರಡು ಡೀಲ್ ಮಾಡಿದ್ರೂ ನಮಗೂ ಲಾಭ ಇದೆ, ಅವ್ರಿಗೂ ಲಾಭ ಇದೆ.
ಅದು ಮೇಯ್ನಾಗಿ ತಿಳ್ಕೊಬಹುದು ಸ್ನೇಹಿತರೆ. ಅದಕ್ಕಿಂತ ಮೊದಲು ನಮ್ಮ ಚಾನಲ್ ನೀವು ಯಾರು ಹೊಸಬು ನೋಡ್ತಾ ಇದ್ದರೆ ತಕ್ಷಣ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ಡೈಲಿ ರಿಲೇಟೆಡ್ ಇಂಥ ಟಾಪಿಕ್ ಮೇಲೆ ವೀಡಿಯೋಸ್ ಮಾಡ್ತಾಯಿರ್ತೀರಿ. ಅಂಥ ವಿಡಿಯೋದಲ್ಲಿ ನಿಮಗೆ ಫಸ್ಟ್ ಬರಬೇಕಂತ ಆದರೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಬೇಕು. ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಥ್ಯಾಂಕ್ ಯು ಫ್ರೆಂಡ್ಸ್.